ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇನ್ನೇನು ಮ್ಯಾಂಗೋ ಸೀಸನ್ ಮುಗೀತಾ ಇದೆ. ಅಷ್ಟರಲ್ಲಿ ನೀವು ಕೂಡ ಮಾವಿನ ಹಣ್ಣಿನ ಕೇಸರಿ ಬಾತ್ನ ಮಾಡೋದನ್ನ ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ. ರೆಸಿಪಿನ ತುಂಬಾ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ ವೈಸ್ ಅಂತೂ ಸೂಪರಾಗಿರುತ್ತೆ. ಸೊ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ನೀವು ಮಾಡ್ಕೊಳ್ಳಿ ಮಾವಿನ ಹಣ್ಣಿನ ಕೇಸರಿ ಬಾತ್. ಇದಕ್ಕೆ ಬೇಕಾಗಿರುವಂತಹದ್ದು ಚಿರೋಟಿ ರವೆ, ಹಾಗೆ ಮಾವಿನ ಹಣ್ಣು ಒಂದು ತೊಗೊಂಡಿದ್ದೀನಿ ನಾನು. ನೀವು ಕ್ವಾಂಟಿಟಿ ನೋಡ್ಕೊಂಡು ಬೇಕಾದ್ರೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿನ ನಾನು ಮ್ಯಾಂಗೋ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿರೋಟಿ ರವೆ ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಸಿಹಿಗೆ ತಕ್ಕಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಏನಾದ್ರು ತೊಗೋಬೋದು ಅಥವಾ ಬೆಲ್ಲನಾರು ಹಾಕೋಬಹುದು. ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಮ್ಯಾಂಗೋ ಏನು ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಗೆ ಏಲಕ್ಕಿನ ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವರು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಬಹುದು. ಬಟ್ ಈ ಥರ ನೈಸಾಗಿ ಪೇಸ್ಟ್ ಮಾಡೋದ್ರಿಂದ ನೈಸಾಗಿರುತ್ತೆ, ಎಲ್ಲೂ ಸಿಗಲ್ಲ ಮಾವಿನ ಹಣ್ಣು. ಇವಾಗ ನೋಡಿ, ಒಂದು ಬಾಣಲೆಗೆ ರವೆನ ಹಾಕ್ಕೊಂಡು ಒಂಥರ ಬ್ರೌನಿಶ್ ಥರ ಈ ಥರ ನೋಡಿ ಚೆನ್ನಾಗಿ ಹುರ್ಕೋಬೇಕು. ರವೆ ಘಮ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು. ಸೊ ಅಲ್ಲಿವರೆಗೂ ನೀವು ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ರವೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬೌಲ್ಗೆ. ಈಗ ಅದೇ ಬಾಣಲೆಗೆ ನಾನು ಬಿಸಿನೀರು, ನೀವು ಒಂದು ಬೌಲು ರವೆ ತೊಗೊಂಡಿದ್ರೆ ನೀವು ಅದರ 2 ಬೌಲಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ರವೆ ಹಾಕಬೇಕು, ಅಲ್ಲಿವರೆಗೂ ಹಾಕಬಾರ್ದು. ರವೆ ಗಂಟಾಗೋ ಚಾನ್ಸಸ್ ಇರುತ್ತೆ, ನಿಧಾನಕ್ಕೆ ನೋಡಿ ಹಾಕ್ಕೊಡಿ. ಇವಾಗ ಸಿಮ್ಮಲ್ಲೇ ಕೈ ಆಡಿಕೊಂಡು ಇದಕ್ಕೆ ನಾವೇನು ಸಕ್ಕರೆ ಎತ್ತಿಟ್ಕೊಂಡಿದ್ವಲ್ಲ, ಸೊ ಸಕ್ಕರೆನ ಸೇರಿಸ್ಕೊಳ್ಳೋಣ. ಒಂದ್ಸರಿ ಸ್ವೀಟ್ ನೋಡ್ಕೊಂಡು ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಸಹಿ ಬೇಕಿದ್ರೆ ಹಾಕೋಬಹುದು. ಈ ರೀತಿ ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಳ್ಳಿ, ತಳ ಹಿಡಿಬಾರ್ದು, ಗಂಟು ಹಾಕಬಾರ್ದು, ಸಿಮ್ಮಲ್ಲೇ ಇಟ್ಕೊಳ್ಳಿ. ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮ್ಯಾಂಗೋ ಪೇಸ್ಟನ್ನ, ಸೊ ಮಾವಿನ ಹಣ್ಣು ಈ ಥರ ಹಾಕ್ಕೊಂಡು ನೀಟಾಗೆ ಜಾರಲ್ಲಿ ಉಳಿದಿರೋ ನೀರನ್ನು ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಕಲಸ್ಕೊಂಡ್ರೆ ನಮಗೆ ಯಾವುದೇ ರೀತಿ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ಇದಕ್ಕೆ ನೀವು ತುಪ್ಪದಲ್ಲಿ ಹುರಿದಿರೋಂತಹ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬಹುದು. ಇದು ಸಿಂಪಲಾಗೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಒಂದ್ಸರಿ ಟ್ರೈ ಮಾಡಿ.